ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಮಲೆನಾಡು. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮಲೆನಾಡ ಮಧು. ಇವತ್ತು ನಿಮ್ಮ ರುಚಿ ಮಲೆನಾಡುವಿನಲ್ಲಿ ಒಂದು ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಒಂದಾದಂತಹ ನಮ್ಮ ಮಲೆನಾಡು ಭಾಗದಲ್ಲಿ ಮಾಡುವಂಥದ್ದು ಕೆಸುವಿನ ಪತ್ರೋಡೆ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಇದು ಮರದ ಮೇಲೆ ಬಿಡುವಂಥ ಕೆಸದಿಂದ ಮಾಡಿರೋದು. ಅದು ಸಿಗಲಿಲ್ಲ ಅಂತ ಹೇಳಿದ್ರೆ ನಾವು ಮಾಮೂಲಿ ಕೆಸ ಸಿಗುತ್ತಲ್ಲ, ಅದರಲ್ಲೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದು ಕಾಡಲ್ಲಿ ಹೋಗಿ ಹುಡುಕಿ ತರೋವಂಥ ಕೆಸ. ಇದು ತಿಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಮೊದಲಿಗೆ ನಾನು 2 ಪಾವಾಗಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಒಂದು ರಾತ್ರಿ ಒಂದು ಹಗಲು ನೆನೆಸ್ಬೇಕು. ಸ್ವಲ್ಪ ಹುಳಿ ಬರಬೇಕು, ಅಕ್ಕಿ ಚೆನ್ನಾಗಿರುತ್ತೆ. ನಾವು ಇಡ್ಲಿ ದೋಸೆಗೆ ಬಳಸ್ತೀವಲ್ಲ, ಆ ಅಕ್ಕಿ ತೊಗೊಂಡಿರೋದು. ಇದಕ್ಕೆ ಏನೆಲ್ಲ ಮಸಾಲೆಗಳು ಬೇಕು ಅಂದರೆ ಕಡಲೆಬೇಳೆ 2 ಟೇಬಲ್ ಸ್ಪೂನ್, ತೊಗರಿಬೇಳೆ 2 ಟೇಬಲ್ ಸ್ಪೂನ್, 1 ಹಿಡಿ ಆಗೋಷ್ಟು 2 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನು ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ತೊಗೊಂಡಿದ್ದೀನಿ. ಖಾರಕ್ಕೆ ಬ್ಯಾಡಗಿ ಹಾಗೂ ಗುಂಟೂರು 2 ಮಿಕ್ಸಲ್ಲಿ ತೊಗೊಂಡಿದ್ದೀನಿ. ಒಂದು 10 ಇದೆ. ನಮಗೆ ಎಷ್ಟು ಬೇಕೋ ಖಾರ ಅಷ್ಟು ಹಾಕೋಬೋದು. ತೆಂಗಿನಕಾಯಿ ತುರಿ ನಾನು ಅರ್ಧ ಹೋಳಾಗೋಷ್ಟು ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು 1 ಹಿಡಿ ಆಗೋಷ್ಟು ಬೆಳ್ಳುಳ್ಳಿ. ಇಷ್ಟನ್ನು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಹಾಕದಲ್ಲೇ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ಉರಿ ಮಾಡಿಕೊಂಡು, ಜಾಸ್ತಿ ಉರಿ ಮಾಡ್ಕೊಂಡು ಹುರ್ಕೊಳ್ಳೋಕೆ ಹೋಗಬೇಡಿ, ಕಪ್ಪಾದರೆ ಚೆನ್ನಾಗಿರಲ್ಲ. ಎಲ್ಲದನ್ನು ಸ್ವಲ್ಪ ಹೊತ್ತು ಬ್ರೌನ್ ಆಗೋವರೆಗೂ ಹುರ್ಕೊಂಡು ಒಂದು ಅಗಲವಾದ ತಟ್ಟೆಗೆ ಹಾಕ್ಕೊಂಡು ಇಟ್ಕೊಳ್ಳೋಣ. ನಾನೇನೆಲ್ಲ ಸಾಮಾನುಗಳನ್ನು ತೊಗೊಂಡಿದ್ದೀನಿ ಅಷ್ಟನ್ನು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಇದು ಈ ಒಂದು ಕೆಸುವಿನ ಸೊಪ್ಪು ಮರದ ಮೇಲೆ ಬಿಡೋವಂಥದ್ದು. ಈ ಮಳೆಗಾಲದಲ್ಲಿ ಆಷಾಢ ಮಾಸದಲ್ಲಿ ತಿಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಹಿರಿಯರು ಬಂದು ಕಾಡಲ್ಲಿ ಹೋಗಿ ಹುಡುಕಿ ಬಂದು ತಗೊಂಬಿಟ್ಟು ಇದನ್ನು ಮಾಡಲಿಕ್ಕೆ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಹೊಟ್ಟೆ ಒಳಗೆ ಕೂದಲು ಬೇಡವಾದ ಕಲ್ಮಶ ಏನಾರು ಇದ್ದರೆ ತೊಡೆದಾಕುತ್ತೆ ಈ ಥರ ಒಂದು ಕೆಸುವಿನ ಸೊಪ್ಪಲ್ಲಿ ಅಂತ ತಿಂದರೆ ಒಳ್ಳೆಯದು ಅಂಥೇಳಿ ಹುಡ್ಕೊಬಿಟ್ಟು ಬಂದು, ಕಷ್ಟ ಆದರೂ ಪರವಾಗಿಲ್ಲ ಅಂತ ಹುಡುಕಿ ತಂದು ಮಾಡ್ತೀವಿ. ಅಂದರೆ ಈಗೆಲ್ಲ ಸಿಗಲ್ಲ, ಆದ್ರೂ ಮಾಮೂಲಿ ಕೆಸದಲ್ಲಿ ಮಾಡ್ಕೊಳ್ತೀವಿ. ನೋಡಿ, 1 ಬೈ 1 ಎಲ್ಲ ಹುರ್ಕೊಂಡಾಯಿತು. ಕಾಯಿ ತುರಿನೂ ಸಹ ಹುರ್ಕೊಂಡಿದ್ದೀನಿ. ನೋಡಿ, ಬೆಲ್ಲ ಸ್ವಲ್ಪ ಬೇಕಾಗುತ್ತೆ. ನಾನು ಬೆಲ್ಲದ್ದು ಪಾಕ ತೊಗೊಂಡಿದ್ದೀನಿ. ಅಂದರೆ ಲಿಕ್ವಿಡಾಗಿ ಮಾಡಿಟ್ಕೊಂಡಿರ್ತೀನಲ್ಲ, ನಾನು ತೋರಿಸಿದ್ದೀನಿ ಲಾಸ್ಟ್ ವೀಡಿಯೋಗಳಲ್ಲೆಲ್ಲ. ಅದನ್ನು 1-2 ಸ್ಪೂನ್ ಆಗೋಷ್ಟು ಹಾಕೋಬೇಕಾಗುತ್ತೆ. ನಿಮಗೆ ಸ್ವೀಟ್ ಮುಂದೆ ಬೇಕು ಅಂದರೆ ಮುಂದೆ ಹಾಕ್ಕೊಳ್ಳಿ. ಎಲ್ಲ ಸಮವಾಗಬೇಕು, ಹುಳಿ ಉಪ್ಪು ಖಾರ ಅಂದರೆ ನೋಡಿಬಿಟ್ಟು ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಅಕ್ಕಿ, ನೆನೆಸಿಟ್ಟಂತಹ ಅಕ್ಕಿ ಹಾಗೂ ಹುರಿದಿಟ್ಟಂತಹ ಮಸಾಲೆ ಸ್ವಲ್ಪನೇ ಹಾಕ್ಕೊಂಡು, ಉಪ್ಪಿಟ್ಟು ರವೆ ಬರುತ್ತಲ್ಲ ಆ ಥರ ತರಿಯಾಗಿ ರುಬ್ಕೋಬೇಕಾಗುತ್ತೆ. ನುಣ್ಣಗೆ ರುಬ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ತರಿ ಇರಲಿ. ತರಿ ಅಂದರೆ ದಪ್ಪ ಬೇಡ, ಅದೇ ಉಪ್ಪಿಟ್ಟು ರವೆ ಬರುತ್ತಲ್ಲ ಅಷ್ಟಿರಲಿ. ಗರಂ ಮಸಾಲೆನೂ ಹಾಕ್ಕೊಂಡು, ಹುಣಸೆ ಹಣ್ಣು ನೆನೆ ಇಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು, ಉಪ್ಪು ಹಾಕ್ಕೊಂಡು ಇದನ್ನು ರುಬ್ಕೊಬಿಟ್ಟು ಬರೋಣ. ನೋಡಿ, ಈ ಥರ ಒಂದು ತರಿ ಇರಬೇಕು. ನುಣ್ಣಗಾಗೋದು ಬೇಡ, ನೋಡಿಬಿಟ್ಟು ರುಬ್ಕೊಳ್ಳಿ. ಇದು 2 ಸಲ ಆಗುತ್ತೆ. 2 ಸಲನೂ ರುಬ್ಕೊಂಡು ಎಲ್ಲ ಕ್ಲೀನಾಗಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಪಕ್ಕಕ್ಕಿಡೋಣ. ಅಷ್ಟರಲ್ಲಿ ಈ ಎಲೆನ ನೋಡಿ, ಇದು ಮರದ ಮೇಲೆ ಬಿಟ್ಟಿರೋಂತಹ ಎಲೆ, ಮರಗೆಸ ಅಂತ ಹೇಳ್ತೀವಿ. ಅದಕ್ಕೆ ಮರಗೆಸ ಅಂತ ಹೇಳೋದು. ಕ್ಲೀನಾಗಿ ತೊಳ್ಕೊಂಡು ಬಟ್ಟೆಯಲ್ಲಿ ಒರೆಸ್ಕೊಂಡು, ಬ್ಯಾಕ್ ಸೈಡು ದಿಂಡಿರುತ್ತೆ, ಅದನ್ನು ಚಾಕುವಿನ ಸಹಾಯದಿಂದ ತೆಗಿಬೇಕಾಗುತ್ತೆ. ತುಂಬ ಕೆಲಸ ಹಿಡಿಯುತ್ತೆ, ನಿಧಾನವಾಗಿ ಮಾಡ್ಕೋಬೇಕು. ನೋಡಿ, ಈ ಥರ ಬ್ಯಾಕ್ ಸೈಡೆಲ್ಲ ದಿಂಡಿರುತ್ತಲ್ಲ, ತೊಟ್ಟು ಅಂತ ಹೇಳ್ತೀವಲ್ಲ, ಅದನ್ನೆಲ್ಲ ಈ ಥರ. ಅಂದರೆ ಯಾಕೆ ತೆಗಿಬೇಕು ಅಂತಂದರೆ ಫೋಲ್ಡ್ ಮಾಡೋಕ್ಕಾಗಲ್ಲ ಇದಿದ್ದರೆ. ಈ ಥರ ಒಂದೆಲ್ಲ ತಕ್ಕೊಂಡ್ರೆ ನೀಟಾಗಿ ಫೋಲ್ಡ್ ಮಾಡ್ಬೋದು. ಇದನ್ನೆಲ್ಲ ಒರೆಸಿ ಕ್ಲೀನಾಗಿ ಈ ಥರ ಒಂದು ಮಾಡ್ಕೊಳ್ಳೋಣ. ಈ ಒಂದು ಕೆಸುವಿನ ಎಲೆನ ಉಲ್ಟಾ ಮಾಡಿಕೊಂಡು ನಾವು ರುಬ್ಬಿಟ್ಟಂತಹ ಮಸಾಲೆನ ಹೊರ್ಕೋಬೇಕಾಗುತ್ತೆ. ನೋಡಿ, ಮಂದವಾಗಿ ಒಂದು ತೆಳುವಾಗಿ, ತುಂಬ ತೆಳು ಮಾಡ್ಕೋಬೇಡಿ ಮಸಾಲೆನ, ತುಂಬ ಗಟ್ಟಿಯಾಗೂ ಮಾಡ್ಕೋಬೇಡಿ. ಮೀಡಿಯಮ್ಮು ಎಲೆಗೆ ಒರೆಯುವಷ್ಟು ಇರಲಿ. ಒಂದು ಎಲೆ ಹಿಂಭಾಗ, ಒಂದು ಎಲೆ ಮುಂಭಾಗ ಮಾಡಿಕೊಂಡು ನೋಡಿ, ಈ ಥರ ಸೀದಾ ಮತ್ತು ಈ ಕಡೆ ನಮ್ಮ ಕಡೆ ಉಲ್ಟಾ ಸೀದಾ ಮಾಡಿಕೊಂಡು ಈ ಥರ ಉಲ್ಟಾ ಪಲ್ಟಾ ಇಟ್ಕೊಂಡು ಎಲೆನ ಮೇಲೆ ಈ ಒಂದು ಹಿಟ್ಟನ್ನು ಒರಿಬೇಕಾಗುತ್ತೆ. ನಾನು 10 ಎಲೆ ಹಿಟ್ಟು ಮಾಡ್ತಾಯಿದ್ದೀನಿ. 5, 10, 8 ಎಷ್ಟು ಬೇಕಾದ್ರೂ ಮಾಡ್ಕೋಬೋದು. ನಾನು 2 ರೋಲ್ ಆಗೋಷ್ಟು ಮಾಡ್ಕೊಳ್ತಾಯಿದ್ದೀನಿ 10 ಎಲೆದು. ನಂತರ ಈ ಥರ ಫೋಲ್ಡ್ ಮಾಡಿದಾಗ ನೋಡಿ, ತುದಿನೂ ಸಹ ಈ ಥರ ಮೇಲ್ಗಡೆಯಿಂದ ಹಚ್ಕೋಬೇಕಾಗುತ್ತೆ ಮಸಾಲೆನ. ತುಂಬ ಕಷ್ಟ ಮಾಡಲಿಕ್ಕೆ. ಹಿರಿಯರು ಯಾರು ಇದ್ದರೆ ಈ ಥರ ಮಾಡಿಕೊಟ್ರೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಈ ಥರ ಒಂದು ಮಳೆಗಾಲದಲ್ಲಿ ಇವೆಲ್ಲ ತಿಂದರೆ ಶೀತ ಆಗಲ್ಲ ಅನ್ನೋದಕ್ಕೋಸ್ಕರ ಇವೆಲ್ಲ ಮಳೆಗಾಲದಲ್ಲಿ ಮಾಡುವಂತಹ ಅಡುಗೆಗಳು.
ಎರಡನ್ನ 10 ಎಲೆಗಳಿಟ್ಟು ಈ ಥರ ಹಚ್ಕೊಂಡು ರೋಲ್ ಮಾಡಿಕೊಂಡು ಹಬೆ ಪಾತ್ರೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ, ಅಂದರೆ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 3/4 ಗಂಟೆ ಬೇಯಬೇಕಾಗತ್ತೆ, ಯಾಕಂದರೆ ರೋಲ್ ಮಾಡಿರೋದ್ರಿಂದ ಒಳಗಡೆ ಎಲ್ಲ ಬೇಯಬೇಕು. ತುಂಬ ಜಾಸ್ತಿ ಉರಿಲಿ ಬೇಯಿಸೋಕ್ಕೆ ಹೋಗಬೇಡಿ, ಒಂದು 3/4 ಭಾಗ ಉರಿಲಿ ಇದನ್ನು ಬೇಯಿಸಬೇಕಾಗತ್ತೆ. ಕ್ಲೀನಾಗಿ ಬೆಂದ ನಂತರ ಮುಂದೆ ಏನು ಮಾಡೋದು ನೋಡೋಣ. ಕ್ಲೀನಾಗಿ ಒಂದು 3/4 ಗಂಟೆ ಬೇಯಲಿ ಇದು 3/4 ಗಂಟೆ ಬೆಂದ ನಂತರ ನೋಡಿ ಈ ಥರ ಆಗಿರುತ್ತೆ. ಸ್ವಲ್ಪ ಆರಿದ ಮೇಲೆ ತೆಗ್ದಿದ್ದೀನಿ, ಎಲ್ಲ ಒಡ್ಕೊಂಡಂಗಾಗಿದೆ ನೋಡಿ. ಬಿಸಿ ಬಿಸಿಲೇ ತೆಗೆದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ಸ್ವಲ್ಪ ಆರ್ಲಿಕ್ಕೆ ಬಿಟ್ಟೆ. ಆರಿದ ನಂತರ ಈ ಥರ ಒಂದು ಕುಯ್ಕೋಬೇಕಾಗುತ್ತೆ ಚಾಕುಗಳಲ್ಲಿ. ನೋಡಿ ಚಾಕಲ್ಲಿ ಈ ಥರ ಒಂದು ಪೀಸ್ ಮಾಡ್ಕೋಬೇಕಾಗುತ್ತೆ. ಪೀಸ್ ಮಾಡಿಕೊಂಡು ತವ ಮೇಲೆ ಇದನ್ನು ಫ್ರೈ ಮಾಡೋ ಅಂಥದ್ದು. ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಇದನ್ನು ಒಂದು ಚಟ್ನಿ ಮಾಡ್ಕೋಬೋದು, ಕಾಯಿ ಚಟ್ನಿ ಮಾಡಿಕೊಂಡು ಕಾಯಿ ಚಟ್ನಿಗೆ ಹೊತ್ಕೊಂಡು ತಿನ್ಬೋದು, ಇಲ್ಲ ತುಪ್ಪ ಹಾಕ್ಕೊಂಡು ಹಾಗೆ ತಿನ್ಬೋದು. ಎಲ್ಲ ಮಸಾಲೆ ಹಾಕಿರ್ತೀವಲ್ಲ, ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಎಳ್ಳು ಹಾಕ್ಕೊಂಡು ತವ ಮೇಲೆ ಫ್ರೈ ಮಾಡಿಕೊಂಡು ತಿಂದರೆ ಅದ್ರದ್ದು ಒಂದು ಸ್ವಲ್ಪ ರೋಸ್ಟ್ ಆಗುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನು ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಬಿಳಿ ಎಳ್ಳನ್ನು ಉದುರಿಸ್ಕೊಳ್ತಾ ಇದ್ದೀನಿ. ರುಬ್ಲಿಕ್ಕೂ ಹಾಕ್ಕೊಂಡಿದ್ದೆ. ಈ ಥರ ಒಂದು ತವ ಮೇಲೂ ಹಾಕ್ಕೊಂಡು ಈ ಥರ ಫ್ರೈ ಮಾಡಿಕೊಂಡು ನಮಗೆ ಯಾವುದು ಬೇಕು ಸಾಸ್ ಜೊತೆನೋ ಚಟ್ನಿ ಜೊತೆನೋ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಖಂಡಿತ ಎಲ್ಲಾದರೂ ಈ ಥರ ಕೆಸುವಿನ ಸೊಪ್ಪು ಸಿಕ್ಕಿದರೆ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕಿಂತೂ ತುಂಬಾ ಒಳ್ಳೆಯದು. ಇದು ಮಾಡೋದು ಸ್ವಲ್ಪ ಕಷ್ಟ ಆದ್ರೂ ತುಂಬ ಚೆನ್ನಾಗಿರುತ್ತೆ. ಕೆಲವರು ಕಡಲೆ ಹಿಟ್ಟಲ್ಲೂ ಸಹ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಯಾವುದಾದ್ರೂ ಸರಿ ಒಮ್ಮೆ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ನಮ್ಮ ಮಲೆನಾಡಿನ ಪತ್ರೊಡೆ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.